ಕಾಫಿನಾಡಿನ ಪಶ್ಚಿಮ ಘಟ್ಟಗಳ ಸಾಲಿನ ಸೂಕ್ಷ್ಮ ಶೋಲ ಅರಣ್ಯದಲ್ಲಿ ಕಾಡ್ಗಿಚ್ಚಿನ ಜೊತೆಗೆ ಬೆಂಕಿ ಹಚ್ಚೋ ಕಿಡಿಗೇಡಿಗಳ ಆತಂಕ ಜಾಸ್ತಿಯಾಗಿದೆ. ಇದೀಗ ಸುಡು ಬಿಸಿಲು ಆರಂಭ ಆಗಿದ್ದು ಚಾರ್ಮಾಡಿ ಘಾಟಿಯಲ್ಲಿ ಬೆಂಕಿಯ ಆರ್ಭಟಕ್ಕೆ ಶೋಲ ಅರಣ್ಯ ಧಗಧಗಿಸಿದೆ. ಇದೀಗ ಮುಳ್ಳಯ್ಯನಗಿರಿ ಭಾಗದಲ್ಲೂ ಕೂಡ ಬೆಂಕಿ ಆತಂಕ ಎದುರಾಗಿದೆ. ಧಗಧಗಿಸಿದ ಶೋಲ ಅರಣ್ಯ ಪ್ರದೇಶ. ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳೋದ್ಯಾವಾಗ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಡು ಬಿಸಿಲು ಆರಂಭವಾಗಿದ್ದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಅಪರೂಪದ ಶೋಲ ಅರಣ್ಯದ ಪ್ರಕೃತಿ ಸಂಪತ್ತಿಗೆ ಕಾಡ್ಗಿಚ್ಚಿನ ಜೊತೆಗೆ ಕಿಡಿಗೇಡಿಗಳು ಹಚ್ಚುವ ಬೆಂಕಿಯ ಆತಂಕ ಎದುರಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿನ ಮಲಯ ಮಾರುತ ವ್ಯಾಪ್ತಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಟ್ಟದ ತುದಿಯಲ್ಲಿ ಬೆಂಕಿ ಧಗಧಗಿಸಿದ್ದು ಶೋಲ ಅರಣ್ಯ ಪ್ರದೇಶದಲ್ಲಿ ಸಿಗುವ ಅಪರೂಪದ ಸಸ್ಯ ಪ್ರಾಣಿ ಸಂಪತ್ತು ಸುಟ್ಟು ಭಸ್ಮವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಗಾಳಿ ವೇಗ ಹೆಚ್ಚಿದ್ದು ಮತ್ತಷ್ಟು ಅಗ್ನಿ ಅವಘಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಬೇಸಿಗೆ ಕಳೆದರೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಕಾಡ್ಗಿಚ್ಚು ನಿಯಂತ್ರಣ ಮಾಡಲು ಸಿಬ್ಬಂದಿಗಳ ಕೊರತೆ ಜೊತೆಗೆ ಕಾಡಿಗೆ ಬೆಂಕಿ ಹಾಕುವ ಕಿಡಿಗೇಡಿಗಳ ಗುರುತಿಗೆ ಮುಂದಾಗ್ತಿಲ್ಲ. ಇನ್ನು ಚಾರ್ಮಾಡಿ ಸೇರಿದಂತೆ ಅರಣ್ಯ ವ್ಯಾಪ್ತಿಯಲ್ಲಿ ಫೈರ್ ಲೈನ್ ಕೂಡ ಮಾಡಿಲ್ಲ ಅಂತ ಪರಿಸರ ಪ್ರೇಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ 90% ಕಾಡ್ಗಿಚ್ಚುಗಳು ಎಲ್ಲವೂ ಕೂಡ ಮಾನವ ನಿರ್ಮಿತನೇ, ಅದು ನೈಸರ್ಗಿಕವಾಗಿ ಕಾಡ್ಗಿಚ್ಚು ಬೀಳುವಂಥದ್ದಿಲ್ಲ. ಹಾಗಾಗಿ ನಮ್ಮ ಏನು ಕರ್ನಾಟಕ ರಾಜ್ಯಾದ್ಯಂತ ಬೆಂಕಿ ಬೀಳುವ ಸಂದರ್ಭಗಳಲ್ಲಿ ಅದನ್ನು ತಡಿಲಿಕ್ಕೆ ಅರಣ್ಯ ಇಲಾಖೆಯಲ್ಲಿ ತುಂಬ ಶಕ್ತಿ ಕಮ್ಮಿ ಆಗಿರುವಂಥದ್ದು. ಯಾಕೆಂದರೆ ಸಾವಿರಾರು ಎಕರೆ ಒಮ್ಮೆಲೆ ಕಾಡಿಗೆ ಬೆಂಕಿ ಬಿದ್ದಾಗ ಅದನ್ನು ನಂದಿಸೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ಇವರು ಪ್ರಿಕಾಷನರಿ ಮೆಜರ್ಸ್ನ ತಗೊಳ್ಬೇಕು. ಪ್ರತಿ ವರ್ಷವೂ ಮುಳ್ಳಯ್ಯನಗಿರಿ ವ್ಯಾಪ್ತಿ ಚಾರ್ಮಾಡಿ ಘಾಟ್ನಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡು ನೂರಾರು ಎಕರೆ ಅರಣ್ಯ ಸಂಪತ್ತು ಭಸ್ಮವಾಗುತ್ತೆ. ಕಾಡ್ಗಿಚ್ಚು ಅಥವಾ ಕಿಡಿಗೇಡಿಗಳು ಬೆಂಕಿ ಹಾಕುವ ಕೃತ್ಯ ತಡೆಯಲು ವಿಶೇಷ ತಂಡ ರಚನೆ ಮಾಡುವಂತೆ ಪರಿಸರ ಪ್ರೇಮಿಗಳು ಮನವಿ ಮಾಡಿದ್ರು. ಆದರೆ ಮಳೆಗಾಲ ಕಳೆದು ಚಳಿಗಾಲ ಆರಂಭವಾಗಿದ್ದು ಕಾಡ್ಗಿಚ್ಚು ಪ್ರಕರಣ ಹೆಚ್ಚುತ್ತಿದೆ. ಆದರೆ ಚಿಕ್ಕಮಗಳೂರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಅಗ್ನಿಶಾಮಕ ಇಲಾಖೆ ಜೊತೆಗೆ ಸಾರ್ವಜನಿಕರು ಮತ್ತು ನಮ್ಮ ಸ್ಥಳೀಯ ಸಿಬ್ಬಂದಿ ಸೇರಿ ಬೆಂಕಿಯನ್ನು ಹಾರಿಸುವಂಥ ಕೆಲಸವನ್ನು ಕೂಡಲೇ ಕೈಗೊಳ್ಳುವಂತೆ ಕೂಡ ನಾವು ಸನ್ನದ್ಧರಾಗಿದ್ದೇವೆ. ಈ ಹಿಂದೆ ಕೂಡ ಸುಮಾರಷ್ಟು ಸ್ಥಳಗಳಲ್ಲಿ ಬೆಂಕಿಗಳ ಅನಾಹುತ ಕಂಡು ಬಂದಿತ್ತು. ಆ ಜಾಗಗಳಲ್ಲಿ ನಾವು ಹೆಚ್ಚಿನ ಮುತುವರ್ಜಿ ವಹಿಸಿ ನಾವು ಈ ಸರಿ ಬೆಂಕಿಯನ್ನು ಏನೋ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ಕ್ರಮ ವಹಿಸಿದ್ವಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಮುಳ್ಳಯ್ಯನಗಿರಿ ಚಾರ್ಮಾಡಿ ಘಾಟ್ನಲ್ಲಿ ಅಪರೂಪದ ಸಸ್ಯ ಸಂಪತ್ತಿನ ರಾಶಿಯನ್ನ ಹೊಂದಿದೆ. ಈ ಸಂಪತ್ತನ್ನ ಕಾಪಾಡಿಕೊಳ್ಳಬೇಕಂದ್ರೆ ಸರ್ಕಾರ ಕಾಡ್ಗಿಚ್ಚು ಬೆಂಕಿ ತಡೆಯುವ ಕ್ರಮ ಕೈಗೊಳ್ಳಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.